ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾಗೆ ಹೃದಯಾಘಾತವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ವಿದೇಶ ಪ್ರವಾಸಕ್ಕೆ ತೆರಳಿದ್ದಾಗ ಸ್ಪಂದನಾಗೆ ಹೃದಯಾಘಾತವಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿದೆ. ಸಿನಿಮಾದಲ್ಲೇ ತಮ್ಮ ಛಾಪನ ಮೂಡಿಸಿದ್ದಂತಹ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾಗೆ ಇದೀಗ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಇವರು ಪ್ರವಾಸಕ್ಕೆ ತೆರಳದಂತಹ ಸಂದರ್ಭದಲ್ಲಿ, ಅದರಲ್ಲೂ ವಿದೇಶಕ್ಕೆ ತಮ್ಮ ಕುಟುಂಬದ ಜೊತೆ ಹೋದಂತಹ ಸಂದರ್ಭದಲ್ಲಿ ಸ್ಪಂದನಾಗೆ ಹೃದಯಾಘಾತವಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿದೆ. ಈಗ ಸ್ಥಳೀಯ ಆಸ್ಪತ್ರೆಗೂ ಕೂಡ ಅವರನ್ನ ದಾಖಲು ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಬಟ್ ಆದ್ರೆ ಯಾವ ಕಾರಣಕ್ಕೆ ಹೃದಯಾಘಾತವಾಗಿದೆ, ಅವರಿಗೆ ಅಸ್ವಸ್ಥರಾಗಿದ್ದಾರಾ ಅಥವಾ ಯಾವ ಕಾರಣಕ್ಕಾಗಿ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಈಗ ಸದ್ಯದಲ್ಲೇ ಮಾಹಿತಿ ಗೊತ್ತಾಗಬೇಕಾಗಿದೆ. ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾಗೆ ಹೃದಯಾಘಾತವಾಗಿರೋದ್ರಿಂದ ಕುಟುಂಬಸ್ಥರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ವಿದೇಶ ಪ್ರವಾಸಕ್ಕೆ ತೆರಳದಂತಹ ಸಂದರ್ಭದಲ್ಲಿ ಸ್ಪಂದನಾಗೆ ಈಗ ಹೃದಯಾಘಾತವಾಗಿದೆ. ಸ್ಯಾಂಡಲ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಈ ಹಿಂದೆಯೇ ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಟ್ ಇದೀಗ ಅದೇ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ಗೂ ಕೂಡ ಮತ್ತೊಂದು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾಗೂ ಕೂಡ ಹೃದಯಾಘಾತ ಆಗಿರೋದ್ರಿಂದ ಸಾಕಷ್ಟು ಒಂದು ರೀತಿಯಾದಂತಹ ಭಯದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ವಿದೇಶ ಪ್ರವಾಸಕ್ಕೆ ತೆರಳದಂತಹ ಸ್ಪಂದನಾಗೆ ಹೃದಯಾಘಾತವಾಗಿದೆ. ಸ್ಯಾಂಡಲ್ವುಡ್ಗೆ ಮತ್ತೊಂದು ಈ ಮೂಲಕ ಬಿಗ್ ಶಾಕ್ ಎದುರಾಗ್ತಾ ಇದೆ. ವಿದೇಶ ಪ್ರವಾಸಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಸ್ಪಂದನಾಗೆ ಇದೀಗ ಹೃದಯಾಘಾತ ಆಗಿರುವಂತದ್ದು ಸಹಜವಾಗಿ ಅವರ ಕುಟುಂಬಸ್ಥರಲ್ಲೂ ಕೂಡ ಇದೀಗ ಆತಂಕ ಮನೆ ಮಾಡಿದೆ. ಯಾವ ಕಾರಣಕ್ಕಾಗಿ ಹೃದಯಾಘಾತವಾಗಿದೆ ಅನ್ನುವಂಥದ್ದು ಈಗ ವೈದ್ಯರ ಒಂದು ಸಂಪರ್ಕದಿಂದ ಮಾತ್ರ ಸಾಧ್ಯ. ಅದರಲ್ಲೂ ಕೂಡ ಸ್ಪಂದನಾಗೆ ಈಗ ಅಲ್ಲಿನ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಸಿಗ್ಲಾಗ್ತಾ ಇದೆಯಾ ಅಥವಾ ವಿದೇಶ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಹೃದಯಾಘಾತವಾಗಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಅದರಲ್ಲೂ ನಟ ವಿಜಯ್ ರಾಘವೇಂದ್ರ ಹಾಗೆ ಅವರ ಪತ್ನಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಥವಾ ಸಾಕಷ್ಟು ಒಂದು ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಇಬ್ರು ಕೂಡ ಒಂದಾಗೆ ತುಂಬಾ ಚೆನ್ನಾಗಿದ್ರು ಅನ್ನುವಂತಹ ಹೆಸರನ್ನ ಕೂಡ ಪಡ್ಕೊಂಡಿದ್ರು. ಈಗ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾಗೂ ಕೂಡ ಹೃದಯಾಘಾತವಾಗಿದೆ. ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಕೂಡ ಪದೇ ಪದೇ ಮರುಕಳಿಸ್ತಾ ಇದೆ. ಇದು ಸ್ಯಾಂಡಲ್ವುಡ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗುತ್ತಾ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಘಟನೆಯನ್ನೇ ನಾವು ಇನ್ನೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಮತ್ತದೇ ಘಟನೆ ಮರುಕಳಿಸ್ತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಮನೆ ಮಾಡಿರುವಂತದ್ದು. ಈಗ ವಿದೇಶ ಪ್ರವಾಸಕ್ಕೆ ತೆರಳದಂತಹ ಸಂದರ್ಭದಲ್ಲಿ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾಗೂ ಕೂಡ ಹೃದಯಾಘಾತವಾಗಿರುವಂತದ್ದು ಯಾವ ಕಾರಣಕ್ಕೆ ಅಥವಾ ಏನೆಲ್ಲ ಚಿಕಿತ್ಸೆಗಳಿಗೆ ಒಳಪಡಿಸಲಾಗುತ್ತೆ ಅವರನ್ನ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಅಥವಾ ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಂತಹ ಸಂದರ್ಭದಲ್ಲಿ ವೈದ್ಯರು ಯಾವ ಕಾರಣಕ್ಕೆ ಹೃದಯಾಘಾತವಾಗಿದೆ ಅನ್ನುವಂತಹ ಮಾಹಿತಿ ಕೊಡಬೇಕಾಗಿದೆ. ಈಗ ವಿದೇಶದಲ್ಲೇ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾರಾ ಅಥವಾ ಅವರನ್ನ ಈಗ ಇಲ್ಲಿಗೆ ಕರ್ಕೊಂಡು ಬಂದು ಬೆಂಗಳೂರಿಗೆ ಕರ್ಕೊಂಡು ಬಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾರಾ ಅಥವಾ ತುರ್ತು ಚಿಕಿತ್ಸೆಯನ್ನೇ ಅಲ್ಲೇ ಕೊಡ್ತಾರಾ, ಯಾವ ರೀತಿಯಾಗಿ ಅವರು ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಈಗ ಬರಬೇಕಾಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ಸ್ಯಾಂಡಲ್ವುಡ್ಗೆ ಮತ್ತೊಂದು ಬಿಗ್ ಶಾಕ್. ಪುನೀತ್ ರಾಜ್ಕುಮಾರ್ ಅವರ ಘಟನೆ ಮರೆಯೋ ಮುನ್ನವೇ ಈಗ ಮತ್ತೊಂದು ಘಟನೆ. ಈಗ ಅವರ ಸ್ಪಂದನಾ ಅವರ ಹೃದಯಾಘಾತಕ್ಕೆ ಕಾರಣ ಏನು, ಅವ್ರು ಹೇಗಿದ್ದಾರೆ, ಚಿಕಿತ್ಸೆ ಕೊಡ್ತಿದಾರಾ, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ಇದು ನಿಜಕ್ಕೂ ಸ್ಯಾಂಡಲ್ವುಡ್ಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಹೃದಯಾಘಾತ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದಾವೆ ಅಂತ ಹೇಳ್ಬೋದು. ಯುವ ಜನರಲ್ಲೇ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಅಂತ ಹೇಳ್ಬೋದು. ಇಂಥದ್ದೊಂದು ಪ್ರಕರಣ, ಅದರಲ್ಲೂ ಸ್ಪಂದನಾ ಅವ್ರಿಗೆ ಹೃದಯಾಘಾತ ಇನ್ನೂ ಚಿಕ್ಕ ವಯಸ್ಸು, 10 ವರ್ಷಗಳ ಹಿಂದಷ್ಟೇ ವಿಜಯ ರಾಘವೇಂದ್ರ ಅವರ ಬಾಳಲ್ಲಿ ಬಂದಿದ್ರು. ಇಬ್ರು ಪ್ರೀತಿಸಿ ಮದುವೆ ಆಗಿದ್ರು, ತಂದೆ ತಾಯಿಗಳನ್ನ ಒಪ್ಪಿಸಿ ಅದ್ಧೂರಿಯಾಗಿ ಮದುವೆ ಆಗಿದ್ರು. 2 ಮಕ್ಕಳ ಒಂದು ತುಂಬು ಕುಟುಂಬವಾದ ಒಂದು ಸಂಸಾರವನ್ನು ನಿಭಾಯಿಸ್ತಾ ಇದ್ರು. ಗಂಡನಿಗೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿಲ್ತಾ ಇದ್ರು, ಪತಿಯ ಜೊತೆಯಾಗ್ಲಿ ಯಾವಾಗ್ಲೂ ಎದುರಾಗಿ ನಿಲ್ತಾ ಇದ್ರು. ಇಂತ ಸ್ಪಂದನಾ ಅವರು ಇತ್ತೀಚೆಗೆ ಬ್ಯಾಂಕಾಕ್ಗೆ ತೆರಳಿದ್ರು, ಗೆಳೆಯರ ಜೊತೆ ಸ್ನೇಹಿತರ ಜೊತೆ ತೆರಳಿದ್ರು. ಈ ವೇಳೆ ಏನು ನಿನ್ನೆ ರಾತ್ರಿ ಮಲಗಿದ
ಮಲಗಿದ್ದಾರೆ. ಮಲಗಿದ್ದಾಗ ನಿದ್ರೆಯಲ್ಲಿ ಅವರಿಗೆ ಲೋ BP ಆಗಿದೆ, ಅನಂತರ ಹೃದಯಾಘಾತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಂತರ ಚಿಕಿತ್ಸೆ ಅವರು ಸ್ಪಂದಿಸ್ತಾ ಇದ್ರೆ ಏನಾಗ್ತಾ ಇದೆ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ವಿಜಯ ರಾಘವೇಂದ್ರ ಅವರು ಬೆಳಿಗ್ಗೆ ಅಷ್ಟೇ ಬೆಂಗಳೂರಿನಿಂದ ತೆರಳಿದ್ದಾರೆ, ಬ್ಯಾಂಕಾಕ್ಗೆ ತೆರಳಿದ್ದಾರೆ. ಆಗಿದೆ ಅನ್ನೋ ಸುದ್ದಿ ತಿಳಿದ ತಕ್ಷಣ ವಿಜಯ ರಾಘವೇಂದ್ರ ಕೂಡ ಆಗಿರ್ಬೋದು, ಎಲ್ಲರೂ ಶಾಕಿಂಗ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಚೈತ್ರ, ಆನಂದ್ ಇದೀಗ ಅವ್ರ ಕುಟುಂಬಸ್ಥರ ಜೊತೆ ಹೋಗಿದ್ದ ಅಥವಾ ಅವ್ರ ಸ್ನೇಹಿತರ ಜೊತೆ ಹೋಗಿದ್ದ? ಎಕ್ಸಾಕ್ಟ್ಲಿ ಅವರು ಯಾವ ಪ್ಲೇಸಿಗೆ ಹೋಗಿದ್ರು? ಟ್ರಿಪ್ಗೆ ಅಂತ ಹೋಗಿದ್ದ ಅಥವಾ ಬೇರೆ ಏನಾದ್ರೂ ಕೆಲಸದ ನಿಮಿತ್ತ ಅವ್ರು ಹೋಗಿದ್ರಾ? ಚೈತ್ರ, ಸದ್ಯದ ಮಾಹಿತಿ ಪ್ರಕಾರ ಸ್ನೇಹಿತರ ಜೊತೆ ಏನು ಬ್ಯಾಂಕಾಕ್ಗೆ ಹೋಗಿದ್ರು. ಅವರು ಒಂದು ಆಗಾಗ ಸ್ನೇಹಿತರ ಜೊತೆ ಬ್ಯಾಂಕಾಕ್ಗೆ ಹೋಗ್ತಾ ಇರ್ತಾರೆ. ಈ ವೇಳೆ ನಿನ್ನೆ ರಾತ್ರಿ ನಿದ್ದೆಯಲ್ಲೇ ಒಂದು ಲೋ BP ಆಗಿದೆ, ಅದು ಯಾರು ಗಮನಕ್ಕೆ ಬಂದಿಲ್ಲ. ಬೆಳಿಗ್ಗೆ ಎದ್ದು ನೋಡಿದಾಗ ಅವರು ಒಂದು ಹೃದಯಾಘಾತವಾದಂತಹ ಸ್ಥಿತಿ ಆಗಿದೆ. ಇದು ಈ ವಿಷಯವನ್ನು ವಿಜಯ ರಾಘವೇಂದ್ರಗೂ ತಿಳಿಸಿದ ತಕ್ಷಣ ಅವರು ಈಗ ವಿಜಯ ರಾಘವೇಂದ್ರ ಅವರು ಬ್ಯಾಂಕಾಕ್ಗೆ ತೆರಳಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯದ ಸ್ಥಿತಿಯಲ್ಲಿ ಏನಾಗ್ತಾ ಇದೆ, ಚಿಕಿತ್ಸೆಗೆ ಸ್ಪಂದಿಸ್ತಿದಾರಾ ಅಥವಾ ಏನಾಗ್ತಿದೆ ಅನ್ನೋದು ಇನ್ನಷ್ಟೇ ತಿಳಿಯಬೇಕಾಗಿದೆ. ಚೈತ್ರ, ಆನಂದ್, ಇವಾಗ ಬೆಂಗಳೂರಲ್ಲಿ ಇರುವಂತಹ ಕುಟುಂಬಸ್ಥರು ಏನಾದ್ರೂ ಈ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದಾರಾ? ಈಗ ವಿಜಯ ರಾಘವೇಂದ್ರ ಒಬ್ಬರೇ ಈಗ ಪ್ರಯಾಣವನ್ನ ಬಳಸಿದಾರಾ? ಅವ್ರ ಜೊತೆಗೆ ಬೇರೆ ಯಾರಾದ್ರೂ ಪ್ರಯಾಣ ಬಳಸ್ತಾ ಇದ್ದಾರಾ? ಹೇಗೆ? ಓಕೆ, ಧನ್ಯವಾದಗಳು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾಗೆ ಹೃದಯಾಘಾತವಾಗಿರುವಂತದ್ದು, ಸಾಕಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ವಿದೇಶ ಪ್ರವಾಸಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಸ್ಪಂದನಾಗೆ ಇದೀಗ ಹೃದಯಾಘಾತವಾಗಿದೆ. ಸ್ಯಾಂಡಲ್ವುಡ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಯ್ತಾ ಹಾಗಿದ್ರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಅಂತ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಪದೇ ಪದೇ ಯಾಕೆ ಹೃದಯಾಘಾತಗಳು ಸಂಭವಿಸ್ತಾ ಇದೆ, ಈ ಹೃದಯಾಘಾತಕ್ಕೆ ಕಾರಣವೇನು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂತಂದ್ರೆ ವಿಜಯ ರಾಘವೇಂದ್ರ ಹಾಗೆ ಆತನ ಪತ್ನಿ ಕೂಡ ಸಾಕಷ್ಟು ಕಾರ್ಯಕ್ರಮದಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದರಲ್ಲೂ ನಟ ವಿಜಯ ರಾಘವೇಂದ್ರ ಅವರಿಗೆ ಪತ್ನಿ ಸ್ಪಂದನಾ ಮೇಲೆ ಎಲ್ಲಿಲ್ಲದ ಪ್ರೀತಿ. ಯಾಕಂದ್ರೆ ಒಂದು ಶೋ ಆಗಿರ್ಬೋದು, ಒಂದು ಕಾರ್ಯಕ್ರಮ ಆಗಿರ್ಬೋದು, ಅವರು ರಿಯಾಲಿಟಿ ಶೋಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಪತ್ನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಯಥೇಚ್ಛವಾಗಿ ಅವರು ಕುಟುಂಬಸ್ಥರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಪತ್ನಿ ಬಗ್ಗೆಯೇ ಮಾತನಾಡ್ತಾ ಇದ್ರು. ನಟ ವಿಜಯ ರಾಘವೇಂದ್ರ ಅವರ ಪತ್ನಿಗೆ ಈಗ ಹೃದಯಾಘಾತವಾಗಿರುವಂತದ್ದು ಒಂದು ರೀತಿಯಾದಂತಹ ಶಾಕಿಂಗ್ ವಿಚಾರ. ಯಾಕಂದ್ರೆ ಈಗ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತವಾಗಿತ್ತು. ಬೇರೆ ಸಾಕಷ್ಟು ಕಾರಣಗಳು ಕೂಡ ಕೇಳಿ ಬರ್ತಾ ಇತ್ತು, ಸಾಕಷ್ಟು ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಯಾಕಂತಂದ್ರೆ ಅವರು ಜಿಮ್ಗೆ ಹೋಗ್ತಾ ಇದ್ರು, ವರ್ಕೌಟ್ ಮಾಡ್ತಾ ಇದ್ರು, ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಅವ್ರಿಗೆ ಹೃದಯಾಘಾತವಾಯ್ತಾ ಅನ್ನುವಂತಹ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಸ್ಪಂದನಾ ಅವ್ರಿಗೆ ಯಾವ ಕಾರಣಕ್ಕೆ ಹೃದಯಾಘಾತ ಆಗಿದೆ? ಯಾಕಂತಂದ್ರೆ ಅವರು ಸಹಜವಾಗಿ ಆರೋಗ್ಯವಾಗಿದ್ರು, ಲವಲವಿಕೆಯಿಂದ ಇದ್ರು, ಎಲ್ಲರ ಜೊತೆ ಮಾತನಾಡ್ಕೊಂಡಿದ್ರು. ಒಂದು ಕಾರ್ಯಕ್ರಮ ಅಂತ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರು ವಿಜಯ್ ರಾಘವೇಂದ್ರ ಅವರು ಅವ್ರ ಜೊತೆ ಸಾಕಷ್ಟು ಒಂದು ಮಾಹಿತಿ, ಅಂದ್ರೆ ಅವರು ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಇನ್ನು ನಿವೃತ್ತ ACP BK ಶಿವರಾಮ್ ಪುತ್ರಿ ಅನ್ನುವಂತಹ ಕೂಡ ಸಾಕಷ್ಟು ಒಂದು ವಿಚಾರಗಳನ್ನ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಇವರಿಬ್ರು ಲವ್ ಮಾಡಿದ್ರು, ಲವ್ ಆದ್ಮೇಲೆ ಇವರು ಮದುವೆಯನ್ನ ಆಗಿದ್ರು, ಕುಟುಂಬಸ್ಥರ ಒಂದು ಸಮ್ಮುಖದಲ್ಲಿ ಇವರು ಮದುವೆಯನ್ನ ಮಾಡ್ಕೊಂಡಿದ್ರು. ಈಗ ಸಡನ್ ಆಗಿ ಸ್ಪಂದನಾ ಅವ್ರಿಗೆ ಏನಾಯ್ತು? ಈಗ ನಟಿಸಿ ನಿರ್ಮಿಸುತ್ತಿರುವಂತಹ ಕಿಸ್ಮತ್ ಚಿತ್ರವನ್ನ ಕೂಡ ನಿರ್ಮಾಣ ಮಾಡೋದಕ್ಕೆ ಸಂಜನಾ ಅವರು ಮುಂದಾಗಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಈಗ ವಿದೇಶ ಪ್ರವಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಇದೀಗ ಸ್ಪಂದನಾ ಅವರಿಗೆ ಹೃದಯಾಘಾತವಾಗಿದೆ. ಸಹಜವಾಗಿ ಇದೀಗ ಅವರ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಈ ಸ್ಪಂದನಾ ಅವರು ACP BK ಶಿವರಾಮ್ ಅವರ ಪುತ್ರಿ ಅನ್ನುವಂಥದ್ದು ಕೂಡ ಆ ಮಟ್ಟದಲ್ಲಿ ಮಾಹಿತಿ ಲಭ್ಯ ಆಗಿರುವಂತದ್ದು. ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾಗೆ ಹೃದಯಾಘಾತವಾಗಿದೆ. ಈಗ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇದೀಗ ಸಿಗ್ತಾ ಇರುವಂತದ್ದು. ಈಗ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ಚಿಕಿತ್ಸೆಗೆ ಸ್ಪಂದಿಸಲಿಲ್ವಾ ಅನ್ನುವಂತಹ ಸಾಕಷ್ಟು ಕುತೂಹಲಗಳು ಕೂಡ ಕೆರಳಿ ಬರ್ತಾ ಇರುವಂತದ್ದು. ವಿದೇಶ ಪ್ರವಾಸಕ್ಕೆ ತೆರಳದಂತಹ ಸ್ಪಂದನಾಗೆ ಹೃದಯಾಘಾತ ಆಗಿರೋದ್ರಿಂದ
ಈಗ ವೈದ್ಯರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸ್ಪಂದನ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಯಾಕಂತಂದ್ರೆ ವಿಜಯ್ ರಾಘವೇಂದ್ರ ಅವರು ಅವರ ಹೆಂಡತಿಯನ್ನ ಸಾಕಷ್ಟು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು. ಅವರ ಜೊತೆಗಿನ ಒಂದು ರೀತಿಯಾದಂತಹ ಸಂಬಂಧ ಕೂಡ ಎಲ್ರಿಗೂ ತಿಳಿದಿರುವಂತದ್ದು. ಅದರಲ್ಲೂ ಕೂಡ ಹೆಂಡತಿ ಅಂತಂದ್ರೆ ಬಹಳ ಇಷ್ಟ. ಹಾಗೆ ಇವರಿಬ್ರಿಗೂ ಇಬ್ರು ಮಕ್ಕಳಿದ್ದಾರೆ. ಅವರನ್ನ ಕೂಡ ನೋಡ್ಕೊಳ್ಳುವಂತಹ ಪ್ರಯತ್ನಗಳು ಕೂಡ ಸ್ಪಂದನ ಅವರೇ ಮಾಡ್ತಾ ಇದ್ದಿದ್ದು. ಅವರ ಕಂಪ್ಲೀಟ್ ಜವಾಬ್ದಾರಿಯನ್ನ ಅವರೇ ಹೊತ್ಕೊಂಡಿರುವಂತದ್ದು. ಹಾಗೆ ವಿಜಯ್ ರಾಘವೇಂದ್ರ ಅವರನ್ನು ಕೂಡ ಸ್ಪಂದನ ಅವರೇ ಒಂದ್ ರೀತಿಯಾಗಿ ಮಗುವಿನ ತರ ನೋಡಿಕೊಳ್ತಾ ಇದ್ರು. ಹಾಗೆ ಸ್ಪಂದನ ಅಂತಂದ್ರೆ ವಿಜಯ್ ರಾಘವೇಂದ್ರ ಅವ್ರಿಗೂ ಕೂಡ ಅಷ್ಟೇ ಪ್ರೀತಿ, ಅಷ್ಟೇ ಕಾಳಜಿ, ಅಷ್ಟೇ ಜವಾಬ್ದಾರಿ ಕೂಡ ಇತ್ತು. ಬಟ್ ಈಗ ವಿದೇಶ ಪ್ರವಾಸಕ್ಕೆ ತೆರಳದಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿತ್ತು. ಈಗ ಅವರನ್ನ ಅಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇತ್ತು. ಆದ್ರೆ ಈಗ ಚಿಕಿತ್ಸೆ ಫಲಿಸದೆ ಸ್ಪಂದನ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿದೆ. ಇನ್ನು ಸ್ಪಂದನ ವಿಜಯ್ ರಾಘವೇಂದ್ರ ಒಬ್ಬ ಭಾರತೀಯ ನಟಿ ಅಂತಾನೆ ಹೇಳಲಾಗ್ತಾ ಇದೆ. ಇವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ವಿಜಯ ರಾಘವೇಂದ್ರ ಅವರ ಜೊತೆ ಕೂಡ ಸ್ನೇಹದಲ್ಲಿದ್ರು. ಸ್ನೇಹ ನಂತರ ಪ್ರೀತಿಗೆ ತಿರುಗಿತ್ತು. ಆ ವಿಷಯವನ್ನ ಇವರು ಮನೆಯಲ್ಲಿ ಪ್ರಸ್ತಾಪ ಮಾಡಿ ಇಬ್ರು ಕೂಡ ಮದುವೆಯನ್ನ ಮಾಡ್ಕೊಂಡಿದ್ರು. ಈಗ ಇದ್ದಕ್ಕಿದ್ದ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಹಾರ್ಟ್ ಅಟ್ಯಾಕ್ ಯಾಕಾಗಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಯಾಕಂತಂದ್ರೆ ಅವರು ವಿದೇಶ ಪ್ರವಾಸವನ್ನ ಕೈಗೊಂಡಂತಹ ಸಂದರ್ಭದಲ್ಲೂ ಕೂಡ ವಿಜಯ ರಾಘವೇಂದ್ರ ಅವರು ಅವ್ರ ಜೊತೆಗೆ ಇದ್ರು. ಇನ್ನು ಸ್ಪಂದನ ವಿಜಯ ರಾಘವೇಂದ್ರ ಅವರು ಭಾರತದ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅವರು ಕೂಡ ಜನಿಸಿದ್ರು. ಸ್ಪಂದನ ವಿಜಯ ರಾಘವೇಂದ್ರ ಕುಟುಂಬ ಈಗ ಭಾರತದ ಕರ್ನಾಟಕ ಬೆಂಗಳೂರಿನಲ್ಲಿ ನೆಲೆಸಿದೆ. ಅಂದ್ರೆ ಬೆಂಗಳೂರಲ್ಲಿ ಈಗ ವಿಜಯ ರಾಘವೇಂದ್ರ ಅವರ ಮನೆಯಲ್ಲಿ ಸ್ಪಂದನ ಅವರು ಇದ್ದಿದ್ದು. ಇನ್ನು ಆಕೆಯ ತಂದೆ ಅವರು BK ಶಿವರಾಮ್ ಅವರು ಕೂಡ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಸಹಾಯಕ ಪೊಲೀಸ್ ಆಯುಕ್ತರಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಬೆಂಗಳೂರು ಮತ್ತು ಆಕೆಯ ತಾಯಿಯ ಹೆಸರನ್ನು ಶೀಘ್ರದಲ್ಲೇ ಒಂದು ರೀತಿಯಾಗಿ ಅವರು ಕೂಡ ಸಾಕಷ್ಟು ಈ ಒಂದು ಫೀಲ್ಡ್ ನಲ್ಲಿ ಹೆಸರನ್ನ ಪಡ್ಕೊಂಡಿದ್ರು. ಹಾಗೆ ಈ ಒಂದು ಪ್ರಸ್ತಾಪವನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಎರಡೂ ಕುಟುಂಬಗಳು ಒಪ್ಪಿಗೆಯನ್ನ ಕೊಟ್ಟು ಇವರಿಬ್ಬರಿಗೆ ಮದುವೆಯನ್ನ ಮಾಡಲು ಸಹ ಅನುಮತಿಯನ್ನ ನೀಡಲಾಗಿತ್ತು. ಬಟ್ ಇದೀಗ ಇದ್ದಕ್ಕಿದ್ದ ಹಾಗೆ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಶಾಕಿಂಗ್ ವಿಚಾರ. ಯಾರಿಗೂ ಕೂಡ ಅರ್ಗಿಸಿಕೊಳ್ಳಲು ಆಗದೇ ಇರುವಂತಹ ವಿಚಾರ ಅಂತ ಅಂದ್ರೆ ಇದೆ. ಇನ್ನು ರಾಘವೇಂದ್ರ, ರಾಜ್ಕುಮಾರ್, ಭಾಮಾ ಹರೀಶ್, ನಿರ್ಮಾಪಕ ತಾರಾ, ಅನುರಾಧ, ನಟಿ ಶ್ರುತಿ ಎಲ್ಲರೂ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಮಾ ಹರೀಶ್ ಅವರು ಕೂಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಇದೀಗ ಸ್ಯಾಂಡಲ್ವುಡ್ಗೆ ಮತ್ತೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾದಂತಹ ಘಟನೆ ಮತ್ತೆ ಮರುಕಳಿಸುತ್ತೆ ಅಂತ. ಇನ್ನು ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ನಿವೃತ್ತ ACP BK ಶಿವರಾಮ್ ಅವರ ಪುತ್ರಿ. ಪತಿ ವಿಜಯ್ ರಾಘವೇಂದ್ರರ ಸಿನಿಮಾದ ನಿರ್ಮಾಪಕಿ. ಕಿಸ್ಮತ್ ಸಿನಿಮಾದ ನಿರ್ಮಾಣಕ್ಕೆ ಇವರು ತೊಡಗಿಸಿಕೊಂಡಿದ್ರು. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಸ್ಪಂದನ 2004ರಲ್ಲಿ ವಿಜಯ್ ರಾಘವೇಂದ್ರ ಅವರನ್ನ ವರಿಸಿದ್ರು. ಮಲ್ಲೇಶ್ವರ್ ಕಾಫಿ ಡೇಯಲ್ಲಿ ಇಬ್ಬರ ಭೇಟಿಯಾಗಿತ್ತು. ತದನಂತರ ಪ್ರೀತಿಗೆ ತಿರುಗಿತ್ತು. ಆಮೇಲೆ ಎರಡೂ ಕುಟುಂಬಗಳು ಒಪ್ಪಿಗೆ ಕೊಟ್ಟಂತಹ ಬಳಿಕ ಇಬ್ಬರೂ ಕೂಡ ಅದ್ಧೂರಿಯಾಗಿ ಮದುವೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಇದೀಗ ಸಣ್ಣ ಕಾರಣಕ್ಕೆ, ಅಥವಾ ಏನ್ ಕಾರಣ ಅಂತಾನೂ ಗೊತ್ತಾಗ್ತಾ ಇಲ್ಲ, ಆದ್ರೆ ಇದ್ದಕ್ಕಿದ್ದ ಹಾಗೆ ಸ್ಪಂದನ ಅವ್ರಿಗೆ ಹೃದಯಾಘಾತ ಆಗಿರೋದ್ರಿಂದ ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಕೂಡ ಸಾಕಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಬೇಕಾಗಿತ್ತು. ವಿಜಯ್ ರಾಘವೇಂದ್ರ ಅವರ ಜೊತೆಗೆ ತಮ್ಮ ಸಂಸಾರ ನೌಕೆಯನ್ನ ಕಟ್ಕೊಳ್ಬೇಕಾಗಿತ್ತು. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಇದೀಗ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಯಾರಿಗೂ ಕೂಡ ಅರಗಿಸಿಕೊಳ್ಳಲಾಗಲ್ಲ. ವಿಜಯ್ ರಾಘವೇಂದ್ರ ಸ್ಪಂದನ ವಿವಾಹವಾಗಿ ಇದೀಗ 16 ವರ್ಷಗಳು ಕಳೆದಿತ್ತು. ಸ್ಪಂದನ ಸಹೋದರ ರಕ್ಷಿತ್ ರಾಜಕೀಯದಲ್ಲಿ ಕೂಡ ಸಕ್ರಿಯರಾಗಿದ್ರು. ಈಗ ಫೋನ್ ಸಂಪರ್ಕಕ್ಕೆ ಮತ್ತೆ ಸಿಕ್ಕಿದ್ದಾರೆ ಭಾಮಾ ಹರೀಶ್ ಅವರು. ನಮಸ್ತೆ ಸರ್. ಸರ್, ಈ ಸುದ್ದಿ ಕೇಳಿದ್ರೆ ಎಂತವ್ರಿಗೂ ಕೂಡ ಶಾಕ್ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಘಟನೆಯನ್ನೇ ನಮ್ಗಿನ್ನೂ ಮರೆಯಕ್ಕಾಗಿಲ್ಲ. ಅದರ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ಏನ್ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಬಹಳ ನೋವಾಗ್ತದೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ಏನು ಇಡೀ ಕರ್ನಾಟಕಕ್ಕೆ ಒಂದು ಪ್ರತಿಯೊಬ್ಬರಿಗೂ ಒಂಥರ ಪ್ರತಿಯೊಬ್ಬರಿಗೂ ಶಾಕ್ ಅನ್ನ ಮತ್ತೆ ಆಯ್ತು. ಮತ್ತೆ ಈ ಒಂದು ಸ್ಪಂದನ ತೀರ್ಕೊಂಡಿದ್ದು ವಿಚಾರದಲ್ಲಿ ಕೂಡ ಬಹಳ ತುಂಬಾನೇ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ವಿಜಯ ರಾಘವೇಂದ್ರ ಅವರು ಮತ್ತೆ ಅವ್ರಲ್ಲಿ ಬ್ಯಾಂಕಾಕ್ ಕೇಳ್ಪಟ್ಟೆ. ಬಟ್ ಅದೇ ಪಾಪ ವಯಸ್ಸಾಗಿರ್ತಕ್ಕಂಥ ನಮ್ಮ ಚಿನ್ನೇಗೌಡರು
ಪಾಪ ಎಲ್ಲ ಇಡೀ ಕುಟುಂಬ ನೆನ್ಸ್ಕೊಂಡ್ರೆ ಇನ್ನೂ ಆ ಕುಟುಂಬ ಆಗ್ಲಿ ಇಡೀ ಕರ್ನಾಟಕ ಜನತೆ ಆಗ್ಲಿ ಆ ನೋವಿಂದ ಹೊರಗಡೆ ಬಂದಿಲ್ಲ ಇನ್ನು. ಆದ್ರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಈ ತರ ಒಂದು ಶಾಕಿಂಗ್ ನ್ಯೂಸ್ ಬಹಳ ಒಂಥರ ಸರ್. ನಿಮ್ಗೆ ಯಾವಾಗ ವಿಚಾರ ಗೊತ್ತಾಯ್ತು? ನಿಮ್ಗೆ ವಿಚಾರ ಗೊತ್ತಾದಾಗ ಏನ್ ಅನಿಸ್ತು? ಅವರ ಕುಟುಂಬದವರು ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರ ಹೇಗೆ? ಇಲ್ಲ, ಬೆಳಿಗ್ಗೆ ಆಗ್ತಾ ನಾವು ಚಿನ್ನೇಗೌಡರು ಮಾತಾಡ್ತಾ ಬೆಳಗ್ಗೆನೆ ಮತ್ತೇನೋ ಇದು ಈ ತರ ಹಿಂಗೆ ಆಕ್ಸಿಡೆಂಟ್ ಅಂತೇಳಿ ಕೇಳ್ಪಟ್ಟೆ ಫಸ್ಟ್. ಪಾಪ ಅವ್ರಿಗೆ ಏಜ್ ಆಗಿದೆ, ಸೊ ಹಂಗಾಗಿ ವೆಲ್ಲಿಗೆ ಹೇಳೋಣ ಅಂತೇಳಿ ಪಾಪ ಅವ್ರಿಗೆ ಮಾಹಿತಿ ಆ ತರ ಕೊಟ್ಟಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ಹಾರ್ಟ್ ಅಟ್ಯಾಕ್ ಅಂತೇಳಿ. ಬಹಳ ನೋವಾಗುತ್ತೆ. ಅಂದ್ರೆ ಸರ್, ಇವರು ಪ್ರವಾಸಕ್ಕೆ ಹೋಗಿದ್ರು ಅಂತ ಗೊತ್ತಾಗಿರುವಂತಹ ಮಾಹಿತಿ. ಆದ್ರೆ ಪ್ರವಾಸಕ್ಕೆ ಸ್ನೇಹಿತರ ಜೊತೆ ಹೋಗಿದ್ರಾ ಅಥವಾ ವಿಜಯ ರಾಘವೇಂದ್ರ ಅವರು ಕೂಡ ಹೋಗಿದ್ರಾ? ಯಾವ ಕಾರಣಕ್ಕೆ ಇವರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ರು? ಅದ್ರ ಬಗ್ಗೆ ಏನಾದ್ರೂ ಗೊತ್ತಾ ಸರ್ ನಿಮ್ಗೆ? ಖಂಡಿತ ಯಾಕಂದ್ರೆ ಶೂಟಿಂಗ್ ಹೋಗಿದ್ರೆ ಚೇಂಬರ್ಗೆ ಅಟ್ಲೀಸ್ಟ್ ಪ್ರತಿಯೊಂದು ಗೊತ್ತಾಗಿದೆ. ಬಟ್ ಶೂಟಿಂಗ್ ಅಂತ ಬಟ್ ಇನ್ನು ಪಕ್ಕ ನಂಗೆ ಮಾಹಿತಿ ಇಲ್ಲಮ್ಮ. ಪಕ್ಕ ನಂಗೆ ಮಾಹಿತಿ ಇಲ್ಲ. ಬಟ್ ಈ ತರ ಒಂದು ವಿಚಾರ ಹಿಂಗಾಗಿದೆ, ಈ ತರ ಹಿಂಗಾಗಿದೆ ಅಂತೇಳಿ ಬಹಳ ಒಂಥರ ಬೇಸರ ಒಂದು ಸುದ್ದಿ ಬಂದಾಗ ನಿಜ ತುಂಬಾನೇ ನೋವಾಯ್ತು. ಸರ್, ಇನ್ನು ಸ್ಪಂದನಾ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ? ಯಾಕಂತಂದ್ರೆ ಅವ್ರು ಯಾವಾಗ್ಲೂ ನಗುಮುಖದ ಒಂದ್ ರೀತಿಯಾದಂತಹ ಮಹಿಳೆ ಅಂತಾನೆ ಹೇಳ್ಬೋದು. ಎಲ್ಲರ ಜೊತೆಗೂ ಕೂಡ ಹೊಂದ್ಕೊಳ್ತಾ ಇದ್ರು. ಅದರಲ್ಲೂ ಗಂಡನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿಯಾಗಿ ಪ್ರೀತಿಯಿಂದನೇ ಅವ್ರನ್ನ ಕಾಣ್ತಾ ಇದ್ರು. ಅವರ ಒಡನಾಟ ಹೇಗಿತ್ತು ಇಬ್ರಲ್ಲಿ ಅಂತ? ನಮ್ಗೆ ವಿಜಯ ರಾಘವೇಂದ್ರ ಅವರು ಗೊತ್ತು, ಸ್ಪಂದನ ಅವರು ಸಣ್ಣ ವಯಸ್ಸಿಂದ ಗೊತ್ತು. ಅಂದ್ರೆ ಸ್ಪಂದನ ಅವರು ನನಗೆ ವಿಜಯ ರಾಘವೇಂದ್ರ ಮುಂಚೆಯಿಂದಾನು ನೋಡಿದ್ದೆ ನಾನು. ಯಾಕಂದ್ರೆ ನಮ್ಮ ತಂದೆ ಕೂಡ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿದ್ರು, ಅವ್ರ ತಂದೆ ಕೂಡ ರಿಟೈರ್ಡ್ ಪೊಲೀಸ್ ಆಫೀಸರ್. ಸೊ ಹಂಗಾಗಿ ಪ್ರತಿಯೊಂದು ಸಣ್ಣ ವಯಸ್ಸಿಂದ ಅಲ್ಲಿ ಇಲ್ಲಿ ಪೊಲೀಸ್ ಫಂಕ್ಷನ್ ಆದಾಗ ಮತ್ತೊಂದು ಆದಾಗ ಅವಾಗ ನಾನು ಪಿ ಕೆ ಶಿವರಾಮ್ ಅಂಕಲ್ ಮತ್ತೆ ಅವ್ರ ಫ್ಯಾಮಿಲಿ ಮಕ್ಕಳು ಎಲ್ಲ ನೋಡ್ತಾ ಅವರು ಪರಸ್ಪರ ಒಬ್ರಿಗೊಬ್ರು ಗೊತ್ತಿತ್ತು. ಎಲ್ಲ ಪೊಲೀಸ್ ಆಫೀಸರ್ಸ್ ಮಕ್ಕಳು ಬಂದಾಗ ನಾವು ಹೋಗ್ತಾ ಇದ್ದೋ ಒಟ್ಟಿಗೆ ಅಲ್ಲಿ ಅವಾಗ ಸಣ್ಣ ವಯಸ್ಸಿಂದ ನೋಡ್ದು. ಬಟ್ ಇಂಥ ಒಂದು ಆ ನ್ಯೂಸ್ಗೆಲ್ಲ ಬಹಳ ನೋವಾಯ್ತು ನಿಜವಾಗ್ಲು. ಸರ್, ಅವ್ರಿಗೆ ಆರೋಗ್ಯ ಸಮಸ್ಯೆ ಏನಾದ್ರು ಇತ್ತಾ? ಈ ಹಿಂದೆ ಏನಾದ್ರು ಆರೋಗ್ಯ ಸಮಸ್ಯೆಯಿಂದ ಚಿಕಿತ್ಸೆ ಪಡ್ಕೊಳ್ಳೋದು ಆತರ ಏನಾದ್ರು ಇತ್ತಾ ಸರ್? ನಂಗೆ ಗೊತ್ತಿರಂಗಿಲ್ಲ. ಇಲ್ಲಮ್ಮ, ತುಂಬಾ ಹೆಲ್ತಿಯಾಗಿ ಚೆನ್ನಾಗಿದ್ರು ಅವರು. ಬಟ್ ಅದೆಲ್ಲ ಸರಿಗೆ ಗೊತ್ತಿಲ್ಲ. ಓಕೆ ಸರ್, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಸ್ಯಾಂಡಲ್ವುಡ್ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ವಿಜಯ್ ರಾಘವೇಂದ್ರ ಅವರು ಇದೀಗ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ಇನ್ನು ಸ್ಯಾಂಡಲ್ವುಡ್ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ವಿಜಯ್ ರಾಘವೇಂದ್ರ ಅವರು ಹೃದಯಾಘಾತದಿಂದ ಈಗ ಸಾವನ್ನಪ್ಪಿದ್ದಾರೆ. ಪತಿ ವಿಜಯ್ ಅವರ ಜೊತೆಗೆ ಬ್ಯಾಂಕಾಕ್ಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಸದ್ಯಕ್ಕೆ ತಿಳಿದು ಬಂದಿದೆ. ಇನ್ನು ಈ ಸುದ್ದಿ ಇಡೀ ಕನ್ನಡ ಚಿತ್ರರಂಗಕ್ಕೂ ಕೂಡ ಆಘಾತಕಾರಿ ಸುದ್ದಿಯಾಗಿದೆ. ದಂಪತಿಗೆ ಇವರಿಗೆ ಇಬ್ರು ಮಕ್ಕಳಿದ್ದಾರೆ, ಶೌರ್ಯ ಹಾಗೆ ಒಬ್ಬಳು ಮಕ್ಕಳು ಕೂಡ ಇದ್ದಾಳೆ. ಇನ್ನು 2016ರಲ್ಲಿ ಬಿಡುಗಡೆ ಆದಂತಹ ಅಪೂರ್ವ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಸಂಜನಾ ಅವರು ನಟಿಸಿದ್ರು ಅನ್ನುವಂತಹ ಮಾಹಿತಿ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಶಿವರಾಮ್ ಅವರ ಪುತ್ರಿಯಾಗಿದ್ರು. ಸ್ಪಂದನಾ ಅವರನ್ನ ವಿಜಯ್ ರಾಘವೇಂದ್ರ 2007 ಆಗಸ್ಟ್ 26ರಲ್ಲಿ ಪ್ರೀತಿಸಿ ಇಬ್ರು ಕೂಡ ಮದುವೆಯಾಗಿದ್ರು. ಇವರ 16ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಇನ್ನೇನು ಕೇವಲ 19 ದಿನಗಳು ಬಾಕಿ ಇರುವಂತೆಯೇ ಈ ದುರಂತ ಸಂಭವಿಸಿರೋದು ನಿಜಕ್ಕೂ ಕೂಡ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾದಂತಹ ಘಟನೆ ನಡಿಬಹುದು ಅಥವಾ ಇದೇ ಹೃದಯಾಘಾತ ಘಟನೆ ಮತ್ತೆ ಮರುಕಳಿಸುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ಇದೀಗ ನಿಧನರಾಗಿದ್ದಾರೆ. 2007ರಲ್ಲಿ ಇವರಿಬ್ಬರೂ ಕೂಡ ಪ್ರೀತಿಸಿ ಒಬ್ರಿಗೊಬ್ರು ಮದುವೆ ಆಗಿದ್ರು. ಕುಟುಂಬಸ್ಥರನ್ನ ಒಪ್ಪಿಸಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಇವರು ಮದುವೆಯನ್ನ ಆಗಿದ್ರು. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಶಿವರಾಮ್ ಅವರ ಪುತ್ರಿ ಸಾಕಷ್ಟು ಚಿತ್ರಗಳಲ್ಲಿ ಕೂಡ ನಟಿಸಿದ್ರು, ಹಾಗೆ ಅತಿಥಿ ಪಾತ್ರಗಳಲ್ಲೂ ಕೂಡ ಇವರು ನಟಿಸಿದ್ರು. ತದನಂತರ ಇವರು ವಿವಾಹವಾದ ಮೇಲೆ ಇಬ್ಬರು ಮಕ್ಕಳಿಗೆ ಜನ್ಮವನ್ನ ನೀಡಿದ್ರು. ಅವರಿಬ್ಬರಿಗೂ ಕೂಡ ಒಬ್ಬರ ಮಗನ ಹೆಸರು ಶೌರ್ಯ ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾಗಿ ಹೃದಯಾಘಾತವಾಗುತ್ತೆ ಅಂತಂದ್ರೆ ಕಾರಣ ಏನಿರಬಹುದು ಅಂತ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಎದುರಾಗತ್ತೆ. ಅದರಲ್ಲೂ ಕೂಡ ಸ್ಪಂದನಾ ಅವರು ಯಾವುದೇ ಫಿಟ್ನೆಸ್
ವಿಚಾರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರಲಿಲ್ಲ. ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದನ್ನ ಬಿಟ್ರೆ ಇನ್ನು ಯಾವುದೇ ಅವರು ಬೇರೆ ವಿಚಾರಗಳಲ್ಲಿ ಅಥವಾ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಅವರು ಇದುವರೆಗೂ ಕಾಣಿಸಿಕೊಂಡಿರಲಿಲ್ಲ. ಇನ್ ಕೇಸ್ ಏನಾದರೂ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ರಾಘವೇಂದ್ರ ಅವರಿಗೆ ವಿದೇಶದಲ್ಲಿ ಏನಾದರೂ ಶೂಟಿಂಗ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಸಾಥ್ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಈಗ ಕಿಸ್ಮತ್ತು ಚಿತ್ರದ ಒಂದು ನಿರ್ಮಾಣದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ವಿಜಯ್ ರಾಘವೇಂದ್ರ ಅವರಿಗೆ ಬೆನ್ನೆಲುಬಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಸ್ಪಂದನ ಸಹೋದರ ರಕ್ಷಿತ್ ಅವರು ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಿತ್ತರಾಗಿದ್ರು. ಕುಟುಂಬಕ್ಕೆ ಒಂದ್ ರೀತಿಯಾಗಿ ಬೆನ್ನೆಲುಬಾಗಿದ್ದಿದ್ದೇ ಸ್ಪಂದನ ಅಂತಾನೆ ಹೇಳಲಾಗ್ತಾ ಇತ್ತು. ಯಾಕಂತಂದ್ರೆ ರಿಯಾಲಿಟಿ ಶೋ ಕಾರ್ಯಕ್ರಮದಲ್ಲಿ ವಿಜಯ್ ರಾಘವೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ರು. ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಪತ್ನಿಯನ್ನ ನೆನೆದು ಕಣ್ಣೀರು ಹಾಕಿದ್ದಂತಹ ಸಂದರ್ಭ ಕೂಡ ನಾವು ಸಾಕಷ್ಟು ನೋಡ್ತೀವಿ. ಪತ್ನಿ ಮೇಲೆ ಇಷ್ಟೊಂದು ಪ್ರೀತಿನ ಅಂತ ಎಲ್ಲರೂ ಕೂಡ ಇವ್ರ ಬಗ್ಗೆ ಮಾತನಾಡಿದ್ ಉಂಟು, ಅಥವಾ ಇವರಿಬ್ರು ಪೇರ್ ಕ್ಯೂಟ್ ಅಂತ ಹೇಳಿದ್ದು ಉಂಟು. ಬಿಗ್ ಬಾಸ್ ಅಲ್ಲಿ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರು ತಮ್ಮ ಪತ್ನಿ ಸ್ಪಂದನ ಅವರನ್ನ. ಯಾಕಂದ್ರೆ ಮನೆಯನ್ನ ಹಿಡಿದು ತಮ್ಮ ಸಿನಿಮಾಗಳನ್ನ ಹಿಡಿದು ನನ್ನನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿದ್ದು ನನ್ನ ಪತ್ನಿ ಎನ್ನುವಂತ ಮಾತುಗಳನ್ನ ರಿಯಾಲಿಟಿ ಶೋಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ವಿಜಯ್ ರಾಘವೇಂದ್ರ ಅವರು ಘಂಟಾಘೋಷವಾಗಿ ಹೇಳ್ಕೊಳ್ತಾ ಇದ್ರು. ನಮ್ಮ ಕುಟುಂಬಸ್ಥರು ಬಿಟ್ರೆ, ನನ್ನ ತಾಯಿ ಬಿಟ್ರೆ ನೆಕ್ಸ್ಟ್ ಆ ಸ್ಥಾನವನ್ನ ನಾನು ಸ್ಪಂದನಾಗಿ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಇದೀಗ ಸ್ಪಂದನ ಅವರು ಹೃದಯಾಘಾತದಿಂದ ನಿಧನರಾಗಿರೋದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಇನ್ನು ರಾಜ್ಕುಮಾರ್ ಕುಟುಂಬದಲ್ಲೂ ಕೂಡ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಪ್ಪು ಅವರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಆ ಘಟನೆ ಮರೆಮಾಸುವ ಮುನ್ನವೇ ಇನ್ನೂ ನಾವು ಆ ಒಂದು ಘಟನೆಯಿಂದ ಮರೆಮಾಸಿಲ್ಲ, ಅಂದ್ರೆ ಆ ಘಟನೆಯನ್ನ ಮರ್ತಿಲ್ಲ. ನಾವು ಇನ್ನೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನಪಿಸ್ಕೊಳ್ತೀವಿ. ಆ ಒಂದು ಸಮಯದಲ್ಲೇ ಈ ರೀತಿಯಾಗಿ ಮತ್ತೊಂದು ಸದಸ್ಯರಿಗೆ ಹೃದಯಾಘಾತವಾಗಿದೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಅರಗಿಸಿಕೊಳ್ಳಲಾಗದಂತಹ ವಿಚಾರ. ಸ್ಯಾಂಡಲ್ವುಡ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿರುವಂಥದ್ದು. ಯಾಕಂತಂದ್ರೆ ಈ ರೀತಿಯಾಗಿ ನಟಿಯರು ಹೃದಯಾಘಾತದಿಂದ ಮೃತಪಡ್ತಾ ಇರೋದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾಗಿ ಹೃದಯಾಘಾತಕ್ಕೆ ಒಳಪಡ್ತಾ ಇರುವಂಥದ್ದು ಸಾಕಷ್ಟು ಒಂದು ರೀತಿಯಾಗಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ. ಯಾವ ಕಾರಣಕ್ಕೆ? ಅವರ ಲೈಫ್ ಸ್ಟೈಲಿಂದ ಈ ರೀತಿ ಹೃದಯಾಘಾತ ಆಗ್ತಾ ಇದೆಯಾ, ಅಥವಾ ಅವರ ಫುಡ್ಸ್ ಲೈಫ್ ಸ್ಟೈಲಲ್ಲಿ ಈ ರೀತಿಯಾಗಿ ಹೃದಯಾಘಾತ ಆಗ್ತಾ ಇದೆಯಾ, ಅಥವಾ ಓವರ್ ನಾವು ವ್ಯಾಯಾಮಗಳನ್ನು ಮಾಡೋದ್ರಿಂದ, ಜಿಮ್ಗೆ ಹೋಗೋದ್ರಿಂದ ಹೃದಯಾಘಾತ ಆಗತ್ತವಾ, ಇಲ್ಲ ಓವರ್ ಸ್ಟ್ರೆಸ್ಸಿಂದ ಈ ಹೃದಯಾಘಾತಗಳು ಆಗ್ತಾ ಇದೆಯಾ? ಬಟ್ ಪ್ರಮುಖ ಕಾರಣ, ಖಚಿತವಾದಂತಹ ಕಾರಣ ಇದು ಕೂಡ ಇದುವರೆಗೂ ಕೂಡ ಕಂಡು ಬರ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅವರ ಘಟನೆ ಮರೆಯೋ ಮುಂಚೆಯೇ ಮತ್ತೊಂದು ಆಘಾತಕಾರಿ ಘಟನೆ ಇದೀಗ ನಡೆದಿರುವಂಥದ್ದು. 2007 ಆಗಸ್ಟ್ನಲ್ಲಿ ಇವರಿಬ್ಬರು ಕೂಡ ಮದುವೆಯನ್ನ ಆಗಿದ್ರು. ಸ್ಪಂದನ ವಿಜಯ್ ರಾಘವೇಂದ್ರ ಅವರು ಹೃದಯಾಘಾತದಿಂದ ಈಗ ನಿಧನರಾಗಿದ್ದಾರೆ. ಪತಿ ವಿಜಯ್ ರಾಘವೇಂದ್ರ ಅವರು ಕೂಡ ಈಗ ಆಸ್ಪತ್ರೆಯಲ್ಲೇ ಇದ್ದಾರೆ. ಅವರ ಮುಂದಿನ ಕಾರ್ಯಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಈಗ ಕುಟುಂಬಸ್ಥರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಈಗ ಕುಟುಂಬಸ್ಥರಲ್ಲಿ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಶಿವರಾಮ್ ಅವರ ಪುತ್ರಿ ಸಾಕಷ್ಟು ಸಿನಿಮಾಗಳಲ್ಲಿ ಹಾಗೆ ಅತಿಥಿ ಪಾತ್ರದಲ್ಲೂ ಕೂಡ ಸ್ಪಂದನ ಅವರು ನಟಿಸಿದ್ರು. ಇವರಿಬ್ರು 2007 ಆಗಸ್ಟ್ 26ರಲ್ಲಿ ಪ್ರೀತಿಸಿ ಮದುವೆ ಆಗಿದ್ರು. ಇವರ 16ನೇ ವಾರ್ಷಿಕೋತ್ಸವ ಅಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಇನ್ನೇನು 16 ದಿನಗಳು ಅಥವಾ 19 ದಿನಗಳು ಬಾಕಿ ಇತ್ತು ಅಷ್ಟೇ ಇವರ ವೆಡ್ಡಿಂಗ್ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆಗೆ ಈ ದುರಂತ ನಡೆದಿರೋದು ಸಾಕಷ್ಟು ನುಂಗಲಾರದ ತುತ್ತಾಗಿದೆ. ಹಾಗಾದ್ರೆ ಪತಿ ವಿಜಯ್ ರಾಘವೇಂದ್ರ ಸ್ಪಂದನ ವಿಜಯ್ ರಾಘವೇಂದ್ರ ಅವ್ರು ಯಾರು? ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಇನ್ನು ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಸ್ಪಂದನ 2004ರಲ್ಲಿ ಮಲೇಶ್ವರ ಕಾಫಿ ಡೇಯಲ್ಲಿ ಕೂಡ ಇಬ್ಬರು ಭೇಟಿಯಾಗಿದ್ರು. ವಿಜಯ್ ರಾಘವೇಂದ್ರ ಸ್ಪಂದನ ಅವರು ಕೂಡ ಪ್ರೀತಿಯಲ್ಲಿ ಮುಳುಗಿದ್ರು. 2007ರಲ್ಲಿ ಮತ್ತೊಮ್ಮೆ ಭೇಟಿಯಾಗಿದ್ರು ವಿಜಯ್ ಹಾಗೆ ಸ್ಪಂದನ ಅವರು. 2007 ಆಗಸ್ಟ್ 26ರಂದು ವಿಜಯ್ ಸ್ಪಂದನ ವಿವಾಹವಾಗಿತ್ತು. ಮನೆಯವರ ಸಮ್ಮುಖದಲ್ಲಿ ಮದುವೆ ಕೂಡ ಮಾಡಲಾಗಿತ್ತು.
16 ವರ್ಷಗಳು ಕಳೀತಾ ಇದೆ. ಸ್ಪಂದನ ಸಹೋದರ ರಕ್ಷಿತ್ ಅವರು ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ನಿವೃತ್ತ ಎಸಿಪಿ BK ಶಿವರಾಮ್ ಅವರ ಪುತ್ರಿ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ. ಇನ್ನು ಪತಿ ವಿಜಯ ರಾಘವೇಂದ್ರ ನಟಿಸ್ತಾ ಇರುವಂತಹ ಕಿಸ್ಮತ್ ಚಿತ್ರವನ್ನ ಕೂಡ ಇವರು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ರು. ವಿಜಯ ರಾಘವೇಂದ್ರ ಅವರಿಗೆ ಬೆನ್ನೆಲುಬಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ವಿದೇಶ ಪ್ರವಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಈಗ ಭಾಮಾ ಹರೀಶ್ ಅವರು ಹೇಳ್ತಾ ಇದ್ರು, ಯಾವುದೋ ಒಂದು ಸಿನಿಮಾದ ಚಿತ್ರೀಕರಣ ಕಾರಣಕ್ಕಾಗಿ ಅವರು ವಿದೇಶಕ್ಕೆ ಹೋಗಿದ್ರು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟರು. ಯಾಕಂದ್ರೆ ಸಾಕಷ್ಟು ಸಿನಿಮಾಗಳ ಚಿತ್ರೀಕರಣ ನಡೆಯೋದು ವಿದೇಶದಲ್ಲಿ ಆಗಿರೋದ್ರಿಂದ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಕೂಡ ಅವ್ರ ಜೊತೆಗೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಅವರಿಗೆ ಬೆನ್ನೆಲುಬಾಗ್ತಾ ಇದ್ರು, ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ರು, ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅನ್ನುವಂತಹ ಇಬ್ಬರಲ್ಲೂ ಕೂಡ ಒಂದು ರೀತಿಯಾದ ಕಂಪ್ಯಾಟಿಬಿಲಿಟಿ ತುಂಬಾನೇ ಚೆನ್ನಾಗಿತ್ತು. ಅದರಲ್ಲೂ ಪತಿ ವಿಜಯ ರಾಘವೇಂದ್ರ ಅವರಂತೂ ಸ್ಪಂದನಾ ಮೇಲೆ ಇಟ್ಟಿರುವಂತಹ ಪ್ರೀತಿ ಒಂದು ರೀತಿಯಾಗಿ ಯಥೇಚ್ಛವಾಗಿ ಅಂತಾನೆ ಹೇಳಬಹುದು. ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಅದರಲ್ಲೂ ರಾಜ್ಕುಮಾರ್ ಕುಟುಂಬದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದಂತಹ ವಿಶೇಷ ಗೌರವವನ್ನ ಕೊಡಲಾಗತ್ತೆ. ನಾವು ಉದಾಹರಣೆಗೆ ತಗೋಬಹುದು ಅಂತ ಅಂದ್ರೆ, ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಅಪ್ಪು ಅವ್ರು ಇಲ್ಲದೆ ಇದ್ದಾಗಲೂ ಕೂಡ ಅವರ ಜಾಗವನ್ನ ತುಂಬುತ್ತಿದ್ದಾರೆ, ಅವರ ಕರ್ತವ್ಯ ನಿರ್ವಹಣೆಯನ್ನ ಮಾಡ್ತಿದ್ದಾರೆ ಅಂತ. ಅದೇ ರೀತಿಯಾಗಿ ಪತಿ ವಿಜಯ್ ರಾಘವೇಂದ್ರ ಇಲ್ಲದೆ ಇದ್ದಾಗಲೂ ಕೂಡ ಅವರ ಮಕ್ಕಳನ್ನ ನೋಡ್ಕೊಳ್ಳುವಂತಹ ವಿಚಾರದಲ್ಲಿ, ಸಿನಿಮಾಗಳನ್ನ ನೋಡ್ಕೊಳ್ಳುವಂತಹ ವಿಚಾರದಲ್ಲೂ ಕೂಡ ಸ್ಪಂದನಾ ಅವರು ಸಾಕಷ್ಟು ಒಂದು ಚುರುಕಾಗಿದ್ರು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ರು. ಅದರಲ್ಲೂ ಕೂಡ ಅವರ ಕುಟುಂಬವನ್ನು ನೋಡ್ಕೊಳ್ಳೋದ್ರಲ್ಲೂ ಕೂಡ ಸ್ಪಂದನಾ ಅವರು ಒಂದು ರೀತಿಯಾಗಿ ಸಾಕಷ್ಟು ಜವಾಬ್ದಾರಿಯನ್ನ ವಹಿಸಿದ್ರು. ಆದರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಇದೀಗ ಸ್ಪಂದನಾ ಅವರಿಗೆ ಹೃದಯಾಘಾತವಾಗಿ ನಿಧನರಾಗಿದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಅರಗಿಸಿಕೊಳ್ಳಲಾಗದಂತಹ ವಿಚಾರ. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಹೃದಯಾಘಾತ ಅನ್ನುವಂಥದ್ದು ಈಗ ಯಾವ ಕಾರಣಕ್ಕೆ ಎದುರಾಗ್ತಾ ಇದೆ ಅನ್ನುವಂಥದ್ದೇ ಒಂದು ಬಿಗ್ ಶಾಕ್. ಸ್ಯಾಂಡಲ್ವುಡ್ನಲ್ಲಿ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಒಂದು ಘಟನೆ ಮರೆಮಾಸುವ ಮುನ್ನವೇ ಮತ್ತೊಂದು ಘಟನೆಗಳು ನಡೀತಾ ಇರುವಂಥದ್ದು.